ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ಕಾವಾಡಿಗರಹಟ್ಟಿ ಹೈವೇ ಅಗಲೀಕರಣ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಮನೆಗಳನ್ನ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಗರಸಭೆ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಹಿಂದೆ ನೋಟಿಸ್ ಅನ್ನು ನೀಡಲಾಗಿತ್ತು ಈ ಮನೆಗಳಿಗೆ. ಈಗ ರಸ್ತೆ ಬದಿಯ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ರಸ್ತೆ ಬದಿಯ 50 ಕುಟುಂಬಗಳ ಸ್ಥಳಾಂತರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನಿವೇಶನ ನೀಡಿ ಹಕ್ಕುಪತ್ರ ವಿತರಣೆಗೆ ಸ್ಥಳೀಯರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಗರಸಭೆ ಆಯುಕ್ತೆ ಲಕ್ಷ್ಮಿ ಅವರಿಗೆ ಸ್ಥಳೀಯರು ತರಾಟೆಗೆ ತಗೊಂಡಿದ್ದಾರೆ. ನಮಗೆ ನಿವೇಶನ ಕೊಡಿ, ನಂತರ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ. ರಸ್ತೆ ಮಧ್ಯದಲ್ಲೇ ಕೂತ್ಕೊಂಡು ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ತಡೆ ಮಾಡಿ ಜಿಲ್ಲಾಡಳಿತ ಹಾಗೆಯೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ ತಹಶೀಲ್ದಾರ್ ಗೋವಿಂದರಾಜ್ ದೌಡಾಯಿಸಿದ್ದಾರೆ. ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಬಂದೋಬಸ್ತ್ ಇದೆ. ಪೊಲೀಸರ ಸಮ್ಮುಖದಲ್ಲೇ ಮನೆಗಳ ತೆರವಿಗೆ ಈಗ ಹೈವೇ ಅಥಾರಿಟಿ ಮುಂದಾಗಿದೆ. ಹಿಂದೆ ನೋಟಿಸ್ ಕೊಟ್ಟಿದ್ರು, ಆದರೆ ಈಗ ಅಲ್ಲಿನ ಗ್ರಾಮಸ್ಥರು ಅಥವಾ ಊರಿನವ್ರು ಕೇಳ್ತಿರೋದು, ಆ ಕುಟುಂಬದವ್ರು ಕೇಳ್ತಿರೋದು, ನಮಗೆ ಪರಿಹಾರ ಸ್ವಲ್ಪ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ನಮಗೆ ಬದಲಿ ಜಾಗ ಬೇಕು ಅಂತ ಕೇಳ್ತಾ ಇದ್ದಾರೆ. ಜಾಗ ಮನೆ ಖಾಲಿ ಮಾಡ್ರಿ ಅಂತ JCB ತಗೊಂಡು ಬಂದಿದ್ದಾರೆ. ನಾವು ಮನೆ ಖಾಲಿ ಮಾಡಲ್ಲ, ನಮಗೆ ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಮಗೆ ಇರಕ್ಕೆ ಇದು ಬಿಟ್ಟರೆ ಜಾಗ ಎಲ್ಲಿ ಇಲ್ಲ. ನಾವು ಇದನ್ನ ಖಾಲಿ ಮಾಡಿದ್ವಿ ಅಂದರೆ ನಾವು ಬೀದಿ ಬರ್ತೀವಿ, ನಾವು ಬೀದಿಗೆ ಹೋಗೋ ಪರಿಸ್ಥಿತಿಯಾಗ ಇಲ್ಲ. ನಮಗೇನು ಜಾಗ ಕೊಡಬೇಕು, ಮನೆ ನಿರ್ಮಿಸ್ಕೊಂತೀವಿ ನಾವು. ಆಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸುಮಾರು ಕಡೆ ಓಡಾಡಿದ್ದೀವಿ, ಎಲ್ಲಿ ಮಾಡಿಕೊಟ್ಟಿಲ್ಲ. ನಮಗೆ ಸೈಟ್ ಕೊಡೋ ತನಕ ನಾವು ಖಾಲಿ ಮಾಡಲ್ಲ. ಯಾರ ಹತ್ರ ಬರೋದು ಒಬ್ಬರ ಹತ್ರ ಹೇಳಿ ಹೋಗ್ತಾರೆ, ಆಮೇಲೆ ಅವ್ರು ಬರೋದು ನಮಗೆ ಹೇಳೋದು ಖಾಲಿ ಮಾಡಕ್ಕೆ ಇವಾಗ ಬರ್ತಾರಂತೆ, ನಾವು ಈಗ ಖಾಲಿ ಮಾಡಲೇಬೇಕು, ನೀವು 2 ದಿನದ ಖಾಲಿ ಮಾಡ್ಬೇಕು, 3 ದಿನದ ಖಾಲಿ, ಯಾರೋ ಒಬ್ರು ಖಾಲಿ ಮಾಡ್ತಾರೆ ಸರ್. ನಮಗೆ ಇರಕ್ಕೆ ಜಾಗ ಇಲ್ಲ, ನಾವು ಎಲ್ಲಿ ಖಾಲಿ ಮಾಡೋದು ಇಲ್ಲ, ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗೋದಿಲ್ಲ ಸರ್. ರೋಡ್ಗಳಿಗೆ ಮನೆಗಳು ಹೋಗ್ತದವೆ, ಅವ್ರು ನೋಡಿದ್ರೆ ಇವಾಗ ಖಾಲಿ ಮಾಡೋಂತ ಏಕ್ದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಾಗಿರೋಕ್ಕಾಗಲ್ಲ, ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ ನಾವು. ಈಗ ಇವಾಗ 54 ಮನೆಗಳಂತ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಇವ್ರು ಕೊಟ್ಟಂತ ಸ್ವಲ್ಪ ಪರಿಹಾರ ದುಡ್ಡನ್ನು ನಾವು ವಾಪಸ್ ಕೊಡೋದಕ್ಕೆ ರೆಡಿ ಇದೀವಿ, ನಮಗೆ ಪರ್ಯಾಯ ಜಾಗ ಬೇಕು ಅಂತ ಹೇಳಿ ಆ ನಿವಾಸಿಗಳು ಕೇಳ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಇದಕ್ಕೆ? ಶರ್ಮಿತಾ, ಏನು ಚಿತ್ರದುರ್ಗದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾವಾಡಿಗರಹಟ್ಟಿ ಗ್ರಾಮದ ಏನು ಮನೆಗಳಿದಾವೆ, ಇವು ರಸ್ತೆ ಬದಿಯಲ್ಲಿ ಇರ್ತಕ್ಕಂತ ಮನೆಗಳನ್ನ ಈಗಾಗಲೇ ಏನು NHIV ದವರು ನೋಟಿಸ್ ಅನ್ನ ಕೊಟ್ಟು ಮನೆಗಳನ್ನ ತೆರವು ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿ ಅವರು ಮನೆಗಳನ್ನ ಖಾಲಿ ಮಾಡೋದಿಲ್ಲ, ನಮಗೆ ನಿಮ್ಮ ಪರಿಹಾರ ಕೊಟ್ಟಿರುವಂತದ್ದು ಸಾಕಾಗೋದಿಲ್ಲ, ಮತ್ತೆ ನಮಗೆ ಬದಲಿ ನಿವೇಶನಗಳನ್ನ ಕೊಡ್ಬೇಕು ಅನ್ನುವಂಥದ್ದು ಮೊದಲಿಂದಲೂ ಕೂಡ ನಮ್ಮ ಆಗ್ರಹವಾಗಿದೆ. ಅದನ್ನ ನಿವೇಶನಗಳನ್ನ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದ್ರಿ. ಈಗ ಬಂದು ನಮ್ಮ ಮನೆಗಳನ್ನ ಖಾಲಿ ಮಾಡಿ ಅಂತ ಹೇಳ್ತಿದ್ರಿ. ನಾವೇನು ಮನೆಗಳನ್ನ ಖಾಲಿ ಮಾಡಿ ಬೀದಿಗೆ ಬೀಳ್ಬೇಕು ಅನ್ನುವಂಥ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಏನು ನಗರಸಭೆ ಮತ್ತು ಹೈವೇ ಅಥಾರಿಟಿ ಮತ್ತು ತಾಲೂಕು ಆಡಳಿತ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಇವತ್ತು ಮನೆಗಳನ್ನ ತೆರವು ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ JCBಗಳು ಹಿಟಾಚಿಗಳು ಬಂದಂತ ಸಂದರ್ಭದಲ್ಲಿ ಮನೆಗಳನ್ನ ತೆರವು ಮಾಡುವಂತ ಸಂದರ್ಭದಲ್ಲಿ ಅವರು ಆಕ್ರೋಶ ಭರಿತ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು 50ಕ್ಕೂ ಹೆಚ್ಚು ಮನೆಗಳು ಇಲ್ಲಿ ನಿವೇಶನಗಳು ಈಗ ಹೈವೇಗೆ ಹೋಗ್ತಾ ಇದ್ದಾವೆ. ಈ ಬಗ್ಗೆ ಮಾತಾಡೋದಕ್ಕೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಆಗಿರುವಂತ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಅವ್ರು ಕೇಳ್ತಿದ್ದಾರೆ, ನೋಟಿಸ್ ಕೊಟ್ಟಿದ್ರು ಹೌದು, ಪರಿಹಾರನೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ನಾವು ಅದನ್ನ ವಾಪಸ್ ಕೊಡ್ತೀವಿ, ನಮ್ಗೆ ಬೇರೆ ಜಾಗ ಬೇಕು ಅಂತ ಕೇಳ್ತಿದ್ದಾರೆ. ಈಗ ಏನ್ ಡಿಸೈಡ್ ಮಾಡಿದೀರಾ ಅಧಿಕಾರಿಗಳು? ಇಲ್ಲ, ನಾವು ಏನ್ ಹೇಳಿದೀವಿ, ಅಲ್ಪ ಸ್ವಲ್ಪ ಅಲ್ಲ, ಪರಿಹಾರ ಏನಿದೆ ಅದು ಸೈಂಟಿಫಿಕ್ ಆಗಿ ಏನ್ ಕ್ಯಾಲ್ಕುಲೇಷನ್ಸ್ ಪರಿಹಾರ ಬರುತ್ತೆ ಅದನ್ನ ಪರಿಹಾರ ಕೊಟ್ಟಿದೀವಿ ಅವ್ರಿಗೆ. ಪರಿಹಾರ ಕೊಟ್ಟು ಹಿಂದೆನೂ ಕೂಡ 3-4 ಸರಿ ಸುಮಾರು 6 ತಿಂಗಳಿಂದನೂ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ ನಾವು. ಪರಿಹಾರ ತಗೊಂಡ್ಮೇಲೆ ಲ್ಯಾಂಡ್ ಅಕ್ವಿಸಿಷನ್ಸ್ಗೆ ನೀವು ಬಿಟ್ಟು ಕೊಡ್ಬೇಕಾಗತ್ತೆ ಅಂತ. ಬಟ್ ಅದನ್ನ ಹೊರತುಪಡಿಸಿ ಕೂಡ ನಾವೇನ್ ಮಾಡಿದೀವಿ ಅಂತಂದ್ರೆ ವಿ ಐಡೆಂಟಿಫೈಡ್ ಒಂದು ಜಾಗ ಐಡೆಂಟಿಫೈ ಮಾಡಿ ನಿಮ್ಗೆ ರೀಲೊಕೇಟ್ ಮಾಡಿ ಕೊಡ್ತೀವಿ. ಅದು ಆಶ್ರಯ ಕಮಿಟಿ ಅಂಡರ್ ನಲ್ಲಿ ನಿಮ್ಗೆ ಸೈಟ್ ಅನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದೀವಿ. ಬಟ್ ಸೈಟ್ ಅಂತಂದ್ರೆ ಏನಾಗುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ನಿಯಮದ ಪ್ರಕಾರ ಅವ್ರಿಗೆ ಪರಿಹಾರ ಕೊಟ್ಟ ಮೇಲೆ ಸೈಟ್ ಕೊಡಕ್ ಅವಕಾಶ ಇಲ್ಲ. ಆದ್ರೆ ಅಲ್ಲಿ ಅವರು ನಿರಾಶ್ರಿತರಾಗ್ತಾರೆ, ಮನೆಯಲ್ಲದೆ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರಿಗೆ ಸೈಟ್ಲೆಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಆಶ್ರಯ ಕಮಿಟಿನಲ್ಲಿ ಅವ್ರಿಗೆ ಸೈಟ್ ಕೊಡ್ಬೇಕು ಅಂತ ಹೇಳಿ ಒಂದು ಜಾಗವನ್ನ ಈಗಾಗಲೇ ಗುರ್ತಿಸಿದೀವಿ. ನನ್ನ ಜೊತೆ ನಾನು ಅವ್ರು ಕರೆದು ಒಂದು ಡಿಸ್ಕಷನ್ ಕೂಡ ಮಾಡಿದೀನಿ. ನಾನು ಅದನ್ನ ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ನಗರಸಭೆಗೆ ಅಡ್ಮಿನಿಸ್ಟ್ರೇಟರ್ ನಾನೇ ಇದ್ದೀನಿ ಈಗ. ಸೊ ಅದು ಮಾನ್ಯ MLA ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿಯಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ಆಶ್ರಯ ನಿವೇಶನಗಳನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ.
ಅದನ್ನ ಒದಗಿಸ್ಕೊಡೋದು ಸರ್, ಈಗ ನೀವು ಅಂದ್ರೆ ಪ್ರೋಸೆಸ್ ಅಲ್ಲಿ ಇದೆ ಇವೆಲ್ಲ, ಹೌದು ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇವ್ರು ಹೇಳ್ತಿರೋದು ಏಕಾಏಕಿಗೆ ಮನೆ ಒಡೆದಾಕ್ಬಿಟ್ರೆ ನಾವ್ ಎಲ್ಲಿ ಹೋಗಿ ವಾಸ ಮಾಡೋದು ಅಂತ ಕೇಳ್ತಾರೆ. ಇಲ್ಲ ಏಕಾಏಕಿ ಇಲ್ಲ, ನಾವು 6 ತಿಂಗಳಿಂದ ನೋಟಿಸ್ ಕೊಟ್ಟಿದ್ರೆ ಹೌದು, ನಮ್ಗೆ ಪರ್ಯಾಯ ವ್ಯವಸ್ಥೆ ಇಲ್ಲ, ನಾವು ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗೋದು ಅಂತ ಕೇಳ್ತಿದಾರೆ ಅವ್ರ ಮನೆ ಇಲ್ಲ ಅಂದ್ರೆ. ಈಗ ಇಲ್ಲ 6 ತಿಂಗಳಿಂದ ನಾವು ಅವ್ರಿಗೆ ಒಬ್ಬೊಬ್ಬರಿಗೆ ಕರೆದು ಹೇಳ್ತಾ ಇದೀವಿ, ನೀವು ಪರ್ಯಾಯ ವ್ಯವಸ್ಥೆನ ಮಾಡ್ಕೊಳ್ಳಿ. ಪರಿಹಾರ ತಗೊಂಡಿದ್ದೀರಿ, ಪರಿಹಾರ ತಗೊಂಡಾದ್ಮೇಲೆ ಪರಿಹಾರಕ್ಕೆ ನೀವು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಅವ್ರಿಗೆ ಬಿಟ್ಟು ಕೊಡಿ. ಯಾಕಂದ್ರೆ ಅದು ಮೇನ್ ಜಂಕ್ಷನ್, ಅದು ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ ಮಾಡ್ಬೇಕಂತ ಹೇಳಿ. ಸೊ ನಾವು ಆಮೇಲೆ ತುರ್ತಾಗಿ ಅವ್ರಿಗೆ ನಿವೇಶನ ಅವ್ರೇನು ಅಪೋಸ್ ಮಾಡ್ತಿಲ್ವಲ್ಲ ಅದಕ್ಕೆ, ರಸ್ತೆ ಅಗಲೀಕರಣಕ್ಕೆ ಅವ್ರದ್ದು ವಿರೋಧ ಇಲ್ಲ, ಬಟ್ ನಮಗೆ ಜಾಗ ಕೊಡಿ ಅಂತ ಅವ್ರು ಕೇಳ್ತಿರೋದು. ಇನ್ನು ಎಷ್ಟು ದಿನ ಆಗ್ಬೋದು? ಕೊಡ್ತಾ ಇದೀವಿ ಜಾಗ ಕೊಡ್ತೀವಿ. ಎಷ್ಟು ದಿನ ಆಗ್ಬೋದು ಸರ್? ಮೇ ಬಿ ಒಂದು 2 ವೀಕ್ಸ್ ಅಲ್ಲಿ ಮಾಡಿ ಕೊಡ್ತೀವಿ. ಓಕೆ ಸರ್, ಇದನ್ನ ಫಾಲೋ ಅಪ್ ಮಾಡ್ತೀವಿ ಸರ್. 2 ವೀಕ್ಸ್ ಅಂತ ಹೇಳಿದೀರಾ, ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ ನ್ಯೂಸ್ 18.